ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅರ್ಥವಾಗಲಾರದಂಥ ನ್ಯಾಯಾಂಗ ವ್ಯವಸ್ಥೆ, ಗೋಜಲು ಪ್ರಕರಣ, ಅಯೋಮಯ ಸ್ಥಿತಿ ಎಲ್ಲವೂ ಒಂದೇ ದಿವಸ ಆಗಿದಂಥದ್ದು. ಯಾವತ್ತು? ನಿನ್ನೆ ದಿಲ್ಲಿಯಲ್ಲಿ ನಡೆದಂಥ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದ ಕುರಿತು ಈಗ ನಾನು ಮಾತಾಡ್ತಾ ಇರೋದು. ನಿಮಗೆ ಗೊತ್ತು, ಅರವಿಂದ್ ಕೇಜ್ರಿವಾಲ್ ಅವರು ತಿಹಾರ್ ಜೈಲಿನಲ್ಲಿದ್ದಾರೆ, ಜೈಲ್ ನಂಬರ್ 2ನಲ್ಲಿದ್ದಾರೆ. ಅವರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಪ್ರಕರಣ ಇದೆ, CBI ಪ್ರಕರಣ ಇದೆ. ಮಾರ್ಚ್ 21ರಿಂದ ಅವರು ಜೈಲಿನಲ್ಲಿದ್ದರು. ಮಧ್ಯೆ 21 ದಿನಗಳ ಕಾಲ, ಮೇ 10ರಿಂದ ಜೂನ್ 1ರವರೆಗೂ ಚುನಾವಣೆಯ ಪ್ರಚಾರ ಮಾಡಲಿಕ್ಕಾಗಿ ಅವರಿಗೆ ವಿನಾಯಿತಿ ದೊರೆತಿತ್ತು. ಎಲ್ಲ ವಿಚಾರಗಳು ತಮಗೆ ಗೊತ್ತಿರುವುದು, ಅದರ ಕುರಿತು ಮತ್ತೆ ಮತ್ತೆ ಮಾತನಾಡುವ ಅಗತ್ಯವಿಲ್ಲ. ಈಗ ಪ್ರಶ್ನೆ ಉದ್ಭವಿಸಿರುವುದು, ಈತ ಹೊರಗೆ ಬರುತ್ತಾರೋ ಅಥವಾ ಒಳಗೆ ಇರುತ್ತಾರೋ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಶುಕ್ರವಾರ ದಿವಸ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಜಸ್ಟಿಸ್ ಕಾವೇರಿ ಅವರು ಇದರ ಕುರಿತಾಗಿ ವಿಚಾರಣೆಯನ್ನು ನಡೆಸಿ ಅರವಿಂದ್ ಕೇಜ್ರಿವಾಲ್ ಅವರ ನ್ಯಾಯಾಂಗ ಬಂಧನದ ಅವಧಿಯನ್ನು ಜುಲೈ 25ರವರೆಗೆ ಮುಂದೂಡ್ತಾರೆ. ಎಷ್ಟು? ಜುಲೈ 25ರವರೆಗೆ. ಮಧ್ಯಾಹ್ನ ಅದೇ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರ್ತದೆ. ಯಾರ ಪೀಠದಲ್ಲಿ? ಜಸ್ಟಿಸ್ ಸಂಜೀವ್ ಖನ್ನಾ, ಜಸ್ಟಿಸ್ ದೀಪಂಕರ್ ದತ್ತಾ. ನಿಮಗೆ ಗೊತ್ತು, ಈ ಹೆಸರು ಭಾಳ ಫೆಮಿಲಿಯರ್ ಆಗಿರೋದು. ಯಾಕೆಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ಅವರು ಮಧ್ಯಂತರ ಜಾಮೀನನ್ನೇ ಕೇಳಿರಲಿಲ್ಲವೋ, ನೇರವಾಗಿ ಇದು ಪ್ರಕರಣವೇ ಕಾನೂನು ಬಾಹಿರ ಅಂತ ಕೋರ್ಟಿನಲ್ಲಿ ಆರ್ಗ್ಯೂ ಮಾಡ್ತಾ ಇದ್ರು, ಅಂಥವರಿಗೆ ಅದರ ಕುರಿತು ವಿಚಾರಣೆ ಮಾಡಲಿಕ್ಕೆ ಈಗ ಸಮಯ ಇಲ್ಲ. ಮೊದಲು ನೀವು 5 ವರ್ಷಕ್ಕೊಮ್ಮರುವಂಥ ಚುನಾವಣೆಯಲ್ಲಿ ಪ್ರಚಾರ ಮಾಡ್ಕೊಂಡು ಬಂದುಬಿಡಿ, ಅದಾದ ಮೇಲೆ ಸಿಂಧುತ್ವದ ಪ್ರಶ್ನೆ, ಅದಾದ ಮೇಲೆ ಕಾನೂನು ಬಾಹಿರ ಹೌದು ಅಲ್ಲ ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ, ಮೊದಲು ನೀವು ಹೋಗಿ ಪ್ರಚಾರ ಮಾಡಿ ಅಂತ ಇವರನ್ನು ಬಿಡುಗಡೆಗೊಳಿಸಿದ್ರು. ಮೇ 20ನೇ ತಾರೀಕು ರಾವ್ಸ್ ಅವೆನ್ಯೂ ಮುಂದೆ ಈ ಪ್ರಕರಣವನ್ನು ಜುಲೈ 12ಕ್ಕೆ ಕಾಯ್ದಿರಿಸಲಾಗತ್ತೆ. ಯಾಕೆ ಕಾಯ್ದಿರಿಸಿದರೂ ತೀರ್ಪು ಗೊತ್ತಿಲ್ಲ. ಅದಾದ ಮೇಲೆ ಒಂದೇ ಒಂದು ಇದ್ದಂಥ ಅಡಚಣೆ ಏನಪ್ಪ ಅಂತಂದರೆ, ರಜೆ, ಬೇಸಿಗೆ ರಜೆಯನ್ನು ಡಿಕ್ಲೇರ್ ಮಾಡಲಾಗತ್ತೆ ಕೋರ್ಟ್ಗೆ. ಅದಾದ ಮೇಲೆ ದೀಪಂಕರ್ ದತ್ತ ಮತ್ತು ಸಂಜೀವ್ ಖನ್ನಾ ಅವರ ಪೀಠ ಕಾರ್ಯಪ್ರವೃತ್ತರಾಗುವುದಿಲ್ಲ. ಇದೆಲ್ಲ ಆದ ಮೇಲೆ ನಿನ್ನೆ ಮತ್ತೆ ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಯಥಾ ಪ್ರಕಾರ ಕೋರ್ಟು ಯಾವ ವಕಾಲತ್ತನ್ನು ಹಾಕಲಾಗಿತ್ತು, ಯಾವ ಮೊಕದ್ದಮೆ ಇತ್ತು, ಏನಂತ, ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಇದೆಯಲ್ಲ, ಇದು ಸಂವಿಧಾನ ಬಾಹಿರ ಅಂತ ಕೇಸ್ ಹಾಕಿರೋದು. ಆ ಕೇಸನ್ನು ವಿಲೇವಾರಿ ಮಾಡಲಾರದೆ ಅದಕ್ಕೆ ತೀರ್ಪು ಕೊಡಲಾರದೆ ಮತ್ತೆ ಸಂಜೀವ್ ಖನ್ನಾ, ದೀಪಂಕರ್ ದತ್ತ ಅವರ ಬೆಂಚು ಇವರಿಗೆ ಮಧ್ಯಂತರ ಜಾಮೀನನ್ನು ನೀಡುತ್ತೆ. ಯಾವ ಕಾರಣಕ್ಕೆ ಜಾಮೀನನ್ನು ನೀಡುತ್ತೆ ಅಂತಂದರೆ, ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು 90 ದಿನಗಳಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿ ಇದ್ದಾರೆ, ಸಫರ್ ಮಾಡಿದ್ದಾರೆ. ಹಿ ಹ್ಯಾಸ್ ಸಫರ್ಡ್ ಇನ್ ದ ಜೈಲ್ ಫಾರ್ ಮೋರ್ ದ್ಯಾನ್ 90 ಡೇಸ್. ಎರಡನೇದಾಗಿ, ಈತ ಚುನಾಯಿತ ಪ್ರತಿನಿಧಿ. ಅಬ್ಸರ್ವೇಷನನ್ನು ನೋಡಬೇಕು. ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ 90 ದಿನಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿದ್ದಾರೆ. ಆದ್ದರಿಂದ ಇವರಿಗೆ ಮಧ್ಯಂತರ ಜಾಮೀನನ್ನು ನೀಡಲಾಗಿದೆ. ಹಾಗಾದರೆ ಸಿಂಧುತ್ವದ ಪ್ರಶ್ನೆ ಏನಾಯಿತು? ಇವರ ಮೇಲೆ ಕೇಸ್ ಹಾಕಿದ್ದೇ ತಪ್ಪು ಅಂತ ವಾದ ಮಾಡಿದಂಥವರು ಅಭಿಷೇಕ್ ಮನು ಸಿಂಘ್ವಿ ಅವರು. ಅರವಿಂದ್ ಕೇಜ್ರಿವಾಲ್ ಈ ರೀತಿ ಕೇಸ್ ಹಾಕಿದ್ದೇ ತಪ್ಪು, ಇದು ಅಸಂವಿಧಾನಿಕವಾದದ್ದು ಅಂತ ಅವ್ರು ಕೇಸ್ ಹಾಕಿದ್ದು. ಅದ್ರ ಬಗ್ಗೆ ತೀರ್ಪನ್ನು ಕೊಡೋದಿಲ್ಲ ಕೋರ್ಟು. ಅವ್ರು ಹೇಳ್ತಾರೆ, ಇದನ್ನು ಜಸ್ಟಿಸ್ DY ಚಂದ್ರಚೂಡ್, ಚೀಫ್ ಜಸ್ಟಿಸ್ DY ಚಂದ್ರಚೂಡ್ ಅವರಿಗೆ ಬಿಡಲಾಗಿದೆ. 3 ಜನರ ಬೆಂಚನ್ನು ನೀವೇ ಇದಕ್ಕೋಸ್ಕರ ಸ್ಥಾಪಿಸಲಿಕ್ಕೆ ರೆಫರ್ ಮಾಡಿ ಕೇಸನ್ನು ಮುಕ್ತಾಯಗೊಳಿಸಲಾಗತ್ತೆ. ಇವರಿಬ್ಬರು ಜಡ್ಜ್ ಇದ್ದವರು ಇದು ಸಿಂಧುತ್ವ ಹೌದು ಅಲ್ವೋ ಅನ್ನೋದನ್ನು ಹೇಳಲಿಲ್ಲ. 3 ಜನ ಜಡ್ಜು ಯಾವಾಗ ಹೊಸ ಪೀಠ ಸ್ಥಾಪನೆ ಆಗತ್ತೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಇದರ ಕುರಿತು ವಿಚಾರಣೆ ಯಾವಾಗ ಮತ್ತೆ ಶುರುವಾಗತ್ತೆ ಅನ್ನೋದ್ರ ಕುರಿತು ಲವಲೇಶವೂ ಮಾಹಿತಿ ಇಲ್ಲ. ಬೆಳಿಗ್ಗೆ ಲೋವರ್ ಕೋರ್ಟ್ನಲ್ಲಿ ರಾವ್ಸ್ ಅವೆನ್ಯೂ ಕೋರ್ಟ್ ವಿಚಾರಣಾಧೀನ ಕೋರ್ಟ್ ಅಂತಾರೆ ಅದಕ್ಕೆ. ಅಲ್ಲಿ PML ಆ್ಯಕ್ಟ್ ಪ್ರಕಾರ ಆಗಿರುವಂಥ ಈ ಕೇಸಿನ ಕುರಿತಾಗಿ ಕೊಟ್ಟಂಥ 25ನೇ ತಾರೀಕುವರೆಗೂ ಏನು ಇವರು ನ್ಯಾಯಾಂಗ ಬಂಧನ ಅಂತ ಮುಂದುವರಿಸಲಾಗಿತ್ತೋ ಅದು ಅಲ್ಲಿಗೆ ಅನೂರ್ಜಿತ ಆದಂಗಾಗತ್ತೆ. ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಈಗ ಮಧ್ಯಂತರ ಜಾಮೀನನ್ನು ಕೊಡಲಾಗಿದೆ. ತೋರಿಸಿದಂಥ ಕಾರಣ ಏನು ತೋರಿಸಿದ್ದಾರೆ? ಒಬ್ಬ ಚುನಾಯಿತ ಪ್ರತಿನಿಧಿ ಅಂತ.
ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗೆ ಬೇರೆ ಕಾನೂನು, ಉಳಿದವರಿಗೆ ಬೇರೆ ಕಾನೂನು ಅಂತ ಏನಾದರೂ ಇದೆಯಾ? ಆಮೇಲೆ ಒಬ್ಬ ವ್ಯಕ್ತಿ 90 ದಿನಗಳಿಗಿಂತಲೂ ಹೆಚ್ಚು ದಿನ ಜೈಲಿನಲ್ಲಿದ್ದಾರೆ, ಆದ್ದರಿಂದ ಇವರಿಗೆ ನಾವು ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದೇವೆ ಅಂತ ಹೇಳೋದಿದೆಯಲ್ಲ. ಹಾಗಾದರೆ ವಿಚಾರಣಾಧೀನ ಕೈದಿಗಳು ವರ್ಷಗಟ್ಟಲೆ ಇದ್ದವರು ಈ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ. ಅವರು ಕೂಡ ಇದೇ ರೀತಿಯ ವಿನಾಯಿತಿಯನ್ನು ಪಡೆಯಬೇಕಲ್ವಾ? ಕಾಮನ್ ಸೆನ್ಸ್ ಇದು ಯಾವುದನ್ನು ಲೆಕ್ಕಿಸಲಾರದೆ ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಂಥದ್ದೊಂದು ತೀರ್ಪು ಸಿಕ್ಕು ಭಾಳ ದೊಡ್ಡ ಮಟ್ಟದ ಗೆಲುವು ಲಭಿಸಿದೆ ಅಂತ ಆಮ್ ಆದ್ಮಿ ಪಕ್ಷ ತನಗೆ ತಾನೇ ಘೋಷಿಸಿಕೊಳ್ತಾ ಇದೆ. ಆದರೆ ಮಜಾ ಅಂದರೆ CBI ಬಂಧನ ಏನಿದೆ ಅದು ಇನ್ನೂ ಮುಗಿದಿಲ್ಲ. ಅದು 17ನೇ ತಾರೀಕು ಮತ್ತೆ ವಿಚಾರಣೆಗೆ ಬರುತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಈ ರೀತಿಯದಾದಂಥ ಜಡ್ಜ್ಮೆಂಟ್ ಕೊಟ್ಟಿರುವುದರಿಂದ ಇದೇ ಪ್ರೆಸಿಡೆನ್ಸಿ ಆಗತ್ತೆ ಮತ್ತು ಇದರ ಆಧಾರದ ಮೇಲೆ ಜಾಮೀನು ಕೇಳಲಿಕ್ಕೆ ಅವ್ರಿಗೆ ಅವಕಾಶ ಆಗತ್ತೆ. ಮಜಾ ಅಂದರೆ ಇವರ ವಕೀಲರು ಅರವಿಂದ್ ಕೇಜ್ರಿವಾಲ್ ಅವರ ಜಾಮೀನಿನ ಬಗ್ಗೆ ಪ್ರಸ್ತಾಪವನ್ನೇ ಮಾಡಿರಲಿಲ್ಲ. ಎರಡನೆಯದಾಗಿ ಹೈಕೋರ್ಟು ಈ ಹಿಂದೆ ಜಾಮೀನು ಕೇಳಿದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಇರುವಂಥ ಪ್ರಕರಣ ಏನಿದೆ, ಈ ಪ್ರಕರಣದ ಸಾಕ್ಷ್ಯಾಧಾರಗಳು ಅತ್ಯಂತ ಗುರುತರವಾಗಿರುವುದರಿಂದ ಮತ್ತು ಈ ವ್ಯಕ್ತಿ ಅಧಿಕಾರವನ್ನು ಹೊಂದಿರುವುದರಿಂದ ಸಾಕ್ಷ್ಯ ನಾಶ ಆಗುವ ಸಾಧ್ಯತೆ ಇರುವುದರಿಂದ ಪ್ರಕರಣ ತಾರ್ಕಿಕ ಅಂತ್ಯ ಪಡೆಯುವಂಥ ಸಂದರ್ಭದಲ್ಲಿರುವುದರಿಂದ ಇವರಿಗೆ ಜಾಮೀನು ಲಭ್ಯ ಇಲ್ಲ ಅಂತ ದಿಲ್ಲಿಯ ಹೈಕೋರ್ಟ್ ಹೇಳಿತ್ತು. ಅದನ್ನು ಮೀರಿ ಈಗ ಜಾಮೀನನ್ನು ಕೊಡಲಾಗಿದೆ. ಅದಕ್ಕಿಂತ ವಿಶೇಷವಾಗಿ ಇನ್ನೊಂದು ವಿಷಯವನ್ನು ಹೇಳ್ತೇನೆ. ಮೊನ್ನೆ ತಾನೇ ಇನ್ನೊಂದು ಚಾರ್ಜ್ ಶೀಟನ್ನು ಹಾಕಿ PMLA ಆ್ಯಕ್ಟ್ 70 ಪ್ರಕಾರ ಆಮ್ ಆದ್ಮಿ ಪಕ್ಷ ಅನ್ನುವುದೊಂದು ಕಂಪನಿ, ಈ ಕಂಪನಿಯ ಮುಖ್ಯಸ್ಥನಾಗಿ, ಮುಖ್ಯಮಂತ್ರಿಯಾಗಿ ಅಲ್ಲ ಅಥವಾ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ವ್ಯಕ್ತಿಯಾಗಿ ಅಲ್ಲ, ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿ, ಒಂದು ಪಕ್ಷದ ಮುಖ್ಯಸ್ಥನಾಗಿ ಇಂಥದ್ದೊಂದು ಭ್ರಷ್ಟಾಚಾರ ಹಗರಣವನ್ನು ಮಾಡಿರುವುದರಿಂದ, ಹಣದ ವಿಲೇವಾರಿ ಮಾಡಿರುವುದರಿಂದ, ಆರ್ಥಿಕ ಅಪರಾಧ ಮಾಡಿರುವುದರಿಂದ ಅಕ್ಯೂಸ್ ನಂಬರ್ 37 ಅರವಿಂದ್ ಕೇಜ್ರಿವಾಲ್, ಅಕ್ಯೂಸ್ ನಂಬರ್ 38 ಆಮ್ ಆದ್ಮಿ ಪಕ್ಷ ಅಂತ ಮೊನ್ನೆ 7ನೇಯ ಚಾರ್ಜ್ ಶೀಟನ್ನು ಕೂಡ ಹಾಕಲಾಗಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಈ ಮಧ್ಯಂತರ ಜಾಮೀನು ಎಷ್ಟರ ಮಟ್ಟಿಗೆ ಯೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿಯ ತಿರುವನ್ನು ಪಡೆಯಬಹುದು? ನಿಜಕ್ಕೂ ಚಿದಂಬರ ರಹಸ್ಯವಾಗಿ ಉಳಿದಿರುವಂಥ ಪ್ರಕರಣ. ತಮಗೇನು ಅನ್ನಿಸ್ತು? ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.